ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರುವಂಥವ್ರು ಯಾರ್ಯಾರು? ಬಹಳಷ್ಟು ಜನರ ಹೆಸರುಗಳಿವೆ. ಸಿದ್ದರಾಮಯ್ಯ ಆಪ್ತರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾದ್ರೂ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಡೆ ಇಳಿಸಬೇಕು. ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಸೇರಿದಂತೆ ಹಲವರು ಈ ಸ್ಥಾನದ ಮೇಲೆ ಕಣ್ಣಿಟ್ಟಿರೋದು. ಖಂಡ್ರೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹೇಗಾದ್ರೂ ಮಾಡಿ ಡಿಕೆಯಿಂದ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೋಬೇಕು. ಹೀಗಾಗಿ ಬೇರೆ ಬೇರೆಯವರ ಹೆಸರನ್ನ ಈಗ ತೇಲಿ ಬಿಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಎಂ ಬಿ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ. ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ, ಈಶ್ವರ್ ಖಂಡ್ರೆ. ಸೊ ಈ ರೀತಿ ಹಲವಾರು ಜನ ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಇನ್ನು ಪರಮೇಶ್ವರ್ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ, ಯಾರ್ಯಾರ ಪಕ್ಷದ ಜೊತೆ ನಿಂತುಕೊಂಡಿದ್ದಾರೆ ಅಂಥ ವರ್ಗಕ್ಕೆ ನೀವು ಸ್ಥಾನಮಾನ ಕೊಡಿ, ಅಹಿಂದ ವರ್ಗವನ್ನು ಪರಿಗಣಿಸುವಂಥದ್ದು ಒಳ್ಳೆಯದು ಅಂತ. ಇನ್ನು ಲಿಂಗಾಯತ ನಾಯಕರ ನಿಯೋಗ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಈಶ್ವರ್ ಖಂಡ್ರೆ, ವಿನಯ್ ಕುಲಕರ್ಣಿ ಕೂಡ ಆಕ್ಟಿವ್ ಆಗಿದ್ದಾರೆ. ಎಂ ಬಿ ಪಾಟೀಲ್ ಇದ್ದಾರೆ. ಲಿಂಗಾಯತ ಸಮುದಾಯ ಕಾಂಗ್ರೆಸ್ನಿಂದ ದೂರ ಆಗ್ತಾ ಇದೆ. ಹೀಗಾಗಿ ನಮ್ಮ ಸಮುದಾಯಕ್ಕೆ ಸ್ಥಾನ ನೀಡಿ, ಇದು ಲಿಂಗಾಯತ ಸಮುದಾಯದ ಬೇಡಿಕೆ. ಇದೆಲ್ಲದರ ಜೊತೆಗೆ BK ಹರಿಪ್ರಸಾದ್ ಹೆಸರು ಕೂಡ ತೇಲಿ ಬಂದಿದೆ. ಆ ಹೆಸರನ್ನು ಕೂಡ ತೇಲ್ಬಿಟ್ಟಿದ್ದಾರೆ. ಬಹಳಷ್ಟು ಜನರ ಹಿಂಡು ದಂಡು ಇದಕ್ಕೋಸ್ಕರ ಕಾಯ್ತಾ ಇದೆ. ಇವತ್ತು ಸಭೆಯಲ್ಲಿ ಎಲ್ಲರ ಈ ಎಲ್ಲ ಸಂಗತಿಗಳು ಕೂಡ ಚರ್ಚೆಗೆ ಬರ್ತಾವ, ನೋಡಬೇಕು. ನೋಡಿ, ಇಲ್ಲಿ ಲಿಂಗಾಯತ ನಾಯಕರಲ್ಲಿ ಹೇಳೋದಾದರೆ ವಿನಯ್ ಕುಲಕರ್ಣಿಯವರ ಹೆಸರು ಈಗ ಕೇಳಿ ಬರ್ತಾ ಇದೆ. ವಿನಯ್ ಕುಲಕರ್ಣಿಯವರಿಗೆ ಒಳಗಿಂದೊಳಗೆ ಅಸಮಾಧಾನ ಇದೆ. ನಾನು ಪಕ್ಷದ ಒಳಗಡೆ, ಅಂದರೆ ನಾನು ಕ್ಷೇತ್ರದ ಒಳಗಡೆ ಬರದೇ ನಾನು ಗೆದ್ದಿರುವಂಥವ್ನು, ನನ್ನನ್ನು ಪರಿಗಣಿಸಬೇಕು ಅಂತ. ಇನ್ನು ಮೊನ್ನೆ ತಮ್ಮ ಮಗನನ್ನೂ ಕೂಡ ಗೆಲ್ಸ್ಕೊಂಡಿರುವಂಥ ಈಶ್ವರ್ ಖಂಡ್ರೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಈಶ್ವರ್ ಖಂಡ್ರೆ ಅವರನ್ನು ಕೂಡ ಪರಿಗಣಿಸಬೇಕು ಅಂತ ಲಿಂಗಾಯತ ನಾಯಕರಲ್ಲಿ. ಇನ್ನು ಎಂ ಬಿ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಎಂ ಬಿ ಪಾಟೀಲ್ ಹಿಂದಿನಿಂದಲೂ ಕೂಡ ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಲಿಂಗಾಯತ ನಾಯಕರುಗಳು ಅಂದರೆ ಲಿಂಗಾಯತರು ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಪಕ್ಷದಿಂದ ದೂರ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಪರಿಗಣಿಸಬೇಕು ಅಂತ ಭಾಳ ಅಚ್ಚರಿಯ ಬೆಳವಣಿಗೆಯಲ್ಲಿ BK ಹರಿಪ್ರಸಾದ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. BK ಹರಿಪ್ರಸಾದ್ ಒಂದು ಲೆಕ್ಕದಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ, ಈ ವ್ಯವಸ್ಥೆಯ ಮೇಲೆ ಬೆಂಕಿ ಉಗುಳ್ತಾನೆ ಇದ್ದಾರೆ. ಸಮಯ ಸಂದರ್ಭ ಸಿಕ್ಕಾಗೆಲ್ಲ ಲೆಫ್ಟ್ ಆ್ಯಂಡ್ ರೈಟ್ ತೆಗೆತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ BK ಹರಿಪ್ರಸಾದ್ ಅವ್ರನ್ನೂ ಕೂಡ ಪರಿಗಣಿಸಬೇಕು ಅನ್ನುವಂಥ ಮಾತು. ಇದೆಲ್ಲದರ ಜೊತೆಗೆ ಇನ್ನು ಬೇರೆ ಬೇರೆ ನಾಯಕರು, ಇನ್ನು ಪರಮೇಶ್ವರ್ ಹೇಳ್ತಾರೆ, ಇಲ್ಲ ಅಹಿಂದ ವರ್ಗದವರಿಗೆ ನೀವು ಪರಿಗಣಿಸಬೇಕು ಅನ್ನುವಂಥ ಮಾತು. ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ, ಪಕ್ಷವನ್ನು ಕೈ ಬಿಟ್ಟಿಲ್ಲ, ಅಂಥವ್ರನ್ನ ಪರಿಗಣಿಸಿ ಅನ್ನುವಂಥದ್ದು ಪರಮವಾದ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಪ್ರಸನ್ನ, ಇವತ್ತು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ, ಇವತ್ತು ಪದಾಧಿಕಾರಿಗಳ ಸಭೆ, 190 ಜನರು ಕೂಡ ಬರ್ತಾ ಇದ್ದಾರೆ ಅನ್ನುವಂಥ ಮಾತು. ಪದಾಧಿಕಾರಿಗಳ ಸಭೆ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ಶಕ್ತಿ ಪ್ರದರ್ಶನ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ನಂಬರ್ 1. ನಂಬರ್ 2, ಯಾವ್ಯಾವ ಸಂಗತಿಗಳು ಚರ್ಚೆಗೆ ಬರ್ತವೆ, ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತವೆ, ಯಾರ್ಯಾರ ಮೇಲೆ ಹರಿಯ ಹಾಯ್ತಾರೆ, ಅಥವಾ ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಸಂದೇಶಗಳನ್ನು ರವಾನಿಸ್ತಾರೆ. ನಂಬರ್ 2. ನಂಬರ್ 3, ಮುಖ್ಯಮಂತ್ರಿಗಳಿಗೂ ಕೂಡ ಆಹ್ವಾನ ಹೋಗಿದೆ. ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಪಾಲ್ಗೊಳ್ತಾರ. ನಂಬರ್ 4, ಈ ಯಾರ್ಯಾರು ಟೀಕಾಕಾರರಿದಾರಲ್ಲ, ಟೀಕಾಕಾರರಿಗೆ ಸರಿಯಾದಂಥ ಉತ್ತರವನ್ನು ರವಾನಿಸಲಿಕ್ಕೆ ಇದು ಸಜ್ಜಾದಂಥ ವೇದಿಕೆನ. ಪ್ರಸನ್ನ. ರಂಗನಾಥ್, ಕಾಂಗ್ರೆಸ್ನಲ್ಲಿ ಆಗಾಗ ಒಂದಷ್ಟು ಶಕ್ತಿ ಕೇಂದ್ರಗಳು ಸೃಷ್ಟಿಯಾಗ್ತವೆ. ಯಾವ ಶಕ್ತಿ ಕೇಂದ್ರದ ತಾಕತ್ತು ಹೆಚ್ಚಾಗುತ್ತೋ ಇನ್ನೊಂದು ಶಕ್ತಿ ಕೇಂದ್ರದ ನಾಯಕರು ಅವರ ವಿರುದ್ಧ ತಂತ್ರಗಾರಿಕೆಯನ್ನು ಮಾಡುವಂಥದ್ದು ನಡೆದುಕೊಂಡು ಬಂದಂಥ ಪದ್ಧತಿ. ಇದೀಗ ಕಾಂಗ್ರೆಸ್ನ ವಾತಾವರಣ, ಗೊಂದಲ, ಮತ್ತಷ್ಟು ಅನಗತ್ಯವಾದಂತಹ ಟೀಕೆಗಳನ್ನ ಗಮನಿಸಿದ್ರೆ ಬಹುತೇಕ ಒಂದು ಶಕ್ತಿ ಕೇಂದ್ರದ ಪವರ್ ಹೆಚ್ಚಾಗಿ ಇನ್ನೊಂದು ಶಕ್ತಿ ಕೇಂದ್ರದ ನಾಯಕರು ಅದರ ವಿರುದ್ಧ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಹೆಚ್ಚುವರಿ DCM ಆಯ್ಕೆಯ ಮೂಲಕ ದೆಹಲಿಯ ನಾಯಕರ ಮೇಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಒತ್ತಡ ಹಾಕ್ತಾ ಇರೋ ಮೂಲಕ KPC
ಅಧ್ಯಕ್ಷರ ಬದಲಾವಣೆಯೇ ಆಗಬೇಕು ಅನ್ನುವಂತ ಕೂಗನ್ನ ಎಬ್ಬಿಸಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಅಂತ ಹೇಳಿ ಈಗಾಗಲೇ ಪಕ್ಷ ಸಂಘಟನೆಯ ಮೂಲಕವೇ ಉತ್ತರ ಕೊಡೋದಕ್ಕೆ ಹೊರಟಂತ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಕೆಪಿಸಿಸಿಯ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಸುಮಾರು 190ಕ್ಕೂ ಹೆಚ್ಚು ಮಂದಿ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ತಾನು ಹೇಗೆ ಪಕ್ಷವನ್ನ ಕಟ್ಟಿದ್ದೇನೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಪದಾಧಿಕಾರಿಗಳಿಗೆ ಖಂಡಿತವಾಗಿಯೂ ಪಾಸ್ ಮಾಡ್ತಾರೆ. ಕಳೆದ 3.5 ವರ್ಷಗಳಿಂದ ನಿರಂತರವಾಗಿ ಪಕ್ಷವನ್ನ ಕಟ್ಟಿದ ಕಾರಣಕ್ಕೋಸ್ಕರವೇ ಸರ್ಕಾರ ರಚನೆಗೆ ಕಾರಣ ಆಯಿತು. ಇದೇ ಕಾರಣಕ್ಕೋಸ್ಕರ ತನ್ನ ಒಂದು ಶ್ರಮ ಅತ್ಯಂತ ಅತ್ಯಮೂಲ್ಯ ಅನ್ನುವಂತ ಮೆಸೇಜ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಪಾಸ್ ಮಾಡ್ತಾರೆ. ಇದರ ಜೊತೆಗೆ ಒಂದಷ್ಟು ಮಂದಿ ದನಿ ಎತ್ತುವಂತ ಸಾಧ್ಯತೆ ಇದೆ. ಅದು ಸಚಿವರು ಅನಗತ್ಯವಾಗಿ ಹೆಚ್ಚುವರಿ ಡಿಸಿಎಂ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಪದಾಧಿಕಾರಿಗಳು ಇವತ್ತಿನ ಸಭೆಯಲ್ಲಿಯೇ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ನೇರವಾಗಿ ಖಂಡನಾ ನಿರ್ಣಯವನ್ನ ಪಾಸ್ ಮಾಡದೆ ಹೋದ್ರೂ ಕೂಡ ಒಂದಷ್ಟು ದನಿಯಂತೂ ಎತ್ತುವಂತಹ ಕೆಲಸವನ್ನ, ವಿರೋಧಿ ಪಾಳಯಕ್ಕೆ ಒಂದಷ್ಟು ಮೆಸೇಜ್ ಪಾಸ್ ಮಾಡುವಂತ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಖಂಡಿತವಾಗಿಯೂ ಮಾಡೇ ಮಾಡ್ತಾರೆ. ಆ ಮೂಲಕ ತಮ್ಮ ಶ್ರಮ ಎಷ್ಟಿದೆ, ತಮ್ಮ ಕೊಡುಗೆ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕೇವಲ ಒಬ್ಬಿಬ್ಬರ ನಾಯಕರ ಶ್ರಮದಿಂದ ಮಾತ್ರ ಅಧಿಕಾರಕ್ಕೆ ಬಂದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಇವತ್ತಿನ ಸಭೆಯ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ಆಪ್ತರು ಪಾಸ್ ಮಾಡುವಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಇದರ ಜೊತೆಗೆ ಹೆಚ್ಚುವರಿ ಡಿಸಿಎಂ ಆಯ್ಕೆ ಮಾಡಬೇಕು ಅನ್ನುವಂತ ಒತ್ತಡ ಶುರುವಾಗಿದ್ದೆ ಕೆಪಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ದೂರ ಸರಿಸಬೇಕು ಅನ್ನುವಂಥದ್ದು. ಹೆಚ್ಚುವರಿ ಡಿಸಿಎಂ ಒತ್ತಡವನ್ನ ಹೈಕಮಾಂಡ್ ನಾಯಕರ ಮೇಲೆ ಹಾಕಿದ್ರೆ ಸಹಜವಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಆ ಮೂಲಕ ಸಿದ್ದರಾಮಯ್ಯ ಆಪ್ತರಿರ್ಬೋದು ಅಥವಾ ಬೇರೆ ಯಾರಾದರೂ ಆ ಸ್ಥಾನವನ್ನ ಬಲಿಷ್ಠವಾಗಿ ತುಂಬಬೇಕು ಅನ್ನೋ ಮೂಲಕ ಈ ತಂತ್ರಗಾರಿಕೆ ಹೆಣದಂತೆ ಕಂಡು ಬರ್ತಾ ಇದೆ. ಈ ಕಾರಣಕ್ಕೋಸ್ಕರವೇ ದೆಹಲಿ ಮಟ್ಟದಲ್ಲಿಯೂ ಕೂಡ ಕಳೆದ 3-4 ದಿನ ಚರ್ಚೆ ನಡೆದಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಒಲವನ್ನು ಹೊಂದಿದೆ. ಆದರೆ ನೇರವಾಗಿ ಹೆಚ್ಚುವರಿ ಡಿಸಿಎಂ ಮಾಡೋದಕ್ಕೆ ಹೈಕಮಾಂಡ್ಗೂ ಕೂಡ ಅಷ್ಟರ ಮಟ್ಟಿಗೆ ಒಲವಿಲ್ಲ. ಈ ವಿಚಾರವನ್ನು ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಬಹುದು. ಅಂದ್ರೆ ಯಾವ ಕಾರಣಕ್ಕೆ ತಾನೇ ಮುಂದುವರಿಯಬೇಕು, ಮುಂಬರುವಂತಹ ಸ್ಥಳೀಯ ಸಂಸ್ಥೆಗಳ ಉಪಚುನಾವಣೆಗಳಿರ್ಬೋದು, ಚನ್ನಪಟ್ಟಣ, ಸಂಡೂರು, ಶಿವಮೊಗ್ಗ, ಶಿಗ್ಗಾಂವಿ ಅಂತ ಉಪಚುನಾವಣೆಗಳಲ್ಲಿ ತನ್ನ ಶ್ರಮ ಎಷ್ಟು ಅಗತ್ಯ ಇದೆ ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಯಲ್ಲಿ ಪದಾಧಿಕಾರಿಗಳು ಹೇಗೆ ಕೆಲಸ ಮಾಡಬೇಕು ಮತ್ತು ನಿಗಮ ಮಂಡಳಿಗಳಲ್ಲಿ ಅವಕಾಶ ಸಿಗದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅವಕಾಶಗಳು ಪದಾಧಿಕಾರಿಗಳಿಗೆ ಕಾಯ್ತಾ ಇದೆ, ನಿಗಮ ಮಂಡಳಿಗಳಲ್ಲಿ ಅಧಿಕಾರ ಸಿಕ್ಕಂತವರು ಹೇಗೆ ಪಕ್ಷಕ್ಕೆ ಶ್ರಮ ಹಾಕಿ ಕೆಲಸವನ್ನ ಮಾಡಬೇಕು, ಪಕ್ಷವನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ಯಾವ ರೀತಿಯ ಶ್ರಮವನ್ನ ಈಗಿಂದಲೇ ಹಾಕಬೇಕು ಅನ್ನುವಂತ ಅಂಶವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಇನ್ನೊಂದು ವಿನೂತನ ಕಾನ್ಸೆಪ್ಟ್ ಅನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ತರೋದಕ್ಕೆ ಹೊರಟಿದ್ದಾರೆ. ಅದು ಕಾಂಗ್ರೆಸ್ ಕುಟುಂಬ ಅನ್ನುವಂತಹ ಕೇಡರ್ ಬೇಸ್ ಪಾರ್ಟಿಯಾಗಿ ಕಾಂಗ್ರೆಸ್ ಅನ್ನ ಬೆಳೆಸಬೇಕು ಅನ್ನುವಂತ ಒಂದಷ್ಟು ಕಾನ್ಸೆಪ್ಟ್ ಅನ್ನ ಅವರು ಮುಂದಿಟ್ಕೊಂಡಿದ್ದಾರೆ. ಆ ಎಲ್ಲದರ ಚರ್ಚೆಯ ಜೊತೆಗೆ ವಿರೋಧಿಗಳಾದಂತಹ ಯಾರು ಹೆಚ್ಚುವರಿ ಡಿಸಿಎಂ ಬೇಕು, ಡಿ.ಕೆ. ಶಿವಕುಮಾರ್ ಅವರು ಬದಲಾಗಬೇಕು ಅನ್ನುವಂತಹ ದನಿ ಎತ್ತಿದ್ದಾರೆ, ಅವರಿಗೆ ಕೌಂಟರ್ ಕೊಡುವಂತಹ ಒಂದು ವೇದಿಕೆಯಾಗಿಯೂ ಕೂಡ ಇವತ್ತಿನ ಸಭೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಕೆಪಿಸಿಯ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಹಲವಾರು ಮಂದಿ ಕಣ್ಣನ್ನ ಇಟ್ಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರ ಆಪ್ತರ ಸಂಖ್ಯೆ ಹೆಚ್ಚಾಗಿದೆ. ಸತೀಶ್ ಜಾರಕಿಹೊಳಿ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಈಶ್ವರ್ ಖಂಡ್ರೆ ಇರ್ಬೋದು, ಇವರೆಲ್ಲರೂ ಕೂಡ ಕೆಪಿಸಿಯ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗುತ್ತೆ ಅನ್ನೋದಾಗಿದ್ರೆ ನಮಗೆ ಕೊಡಿ ಅನ್ನುವಂತಹ ಒಂದು ಲಾಬಿಯನ್ನ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮಾಡಿದ್ದಾರೆ. ಇನ್ನೊಂದು ಧ್ವನಿಯೂ ಕೂಡ ಶುರುವಾಗಿದೆ. ಅದು ಅಹಿಂದ ವರ್ಗಕ್ಕೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂಥದ್ದು. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಅಹಿಂದ ವರ್ಗ ಕಾಂಗ್ರೆಸ್ನ ಜೊತೆಗೆ ನಿಂತಿದೆ. ಲೋಕಸಭೆ ಚುನಾವಣೆ ಇರಬಹುದು, ಕಳೆದ ವಿಧಾನಸಭೆ ಚುನಾವಣೆ ಇರಬಹುದು, ಅಲ್ಲಿಯೂ ಕೂಡ ಅಹಿಂದ ವರ್ಗವೇ ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸಿದ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ವೋಟ್ ಶೇರ್ ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರ ಅಹಿಂದ ವರ್ಗಕ್ಕೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ನೇರವಾದಂತಹ ಆಗ್ರಹವನ್ನ ಮಾಜಿ ಕೆಪಿಸಿ ಅಧ್ಯಕ್ಷರು ಆಗಿರುವಂತಹ ಪರಮೇಶ್ವರ್ ಅವರು ಮಾಡಿದ್ದಾರೆ. ಆ ಮೂಲಕ ಅವರ ಲಾಬಿ ಕೂಡ ಇದೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇನ್ನೊಂದು ಲಿಂಗಾಯತ ನಾಯಕರ ನಿಯೋಗ ಕೂಡ ದೆಹಲಿಗೆ ತೆರಳಿ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಇವತ್ತಿನ ಒಂದು ಸಭೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.